ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ಬೆನ್ನಲ್ಲೇ ಆಗಸ್ಟ್ 17 ಸಂಜೆ 4 ಗಂಟೆಗೆ ಚಿತ್ರದುರ್ಗದಲ್ಲಿ ಜಿಲ್ಲಾ ವಕೀಲರ ಬಳಗವು ಈ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಚಿತ್ರದುರ್ಗ ನಗರದ ಡಿಸಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸುವ ಮೂಲಕವಾಗಿ ರಾಜ್ಯಪಾಲರ ನಡೆಯನ್ನು ಖಂಡಿಸಿದ್ದಾರೆ. ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಶಿವು ಯಾದವ್ ನೇತೃತ್ವದಲ್ಲಿ ಚಿತ್ರದುರ್ಗದ ಜಿಲ್ಲಾಡಳಿತಕ್ಕೆ ಮನವಿ ಪತ್ರವನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಅವರು ದುರುದ್ದೇಶದಿಂದ ಈ ಒಂದು ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದ್ದಾರೆ ಎಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಕೂಡಲೇ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನು ವಜಾ ಮಾಡುವಂತೆಯೂ ಕೂಡ ಶಿವು ಯಾದವ್ ಆಗ್ರಹಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ವಕೀಲರ ಬಳಗದ ಹಲವರು ಕೂಡ ಉಪಸ್ಥಿತರಿದ್ದರು. ತಹಶೀಲ್ದಾರ್ ಡಾಕ್ಟರ್ ನಾಗವೇಣಿ ಅವರ ಮೂಲಕವಾಗಿ ಚಿತ್ರದುರ್ಗದ ಜಿಲ್ಲಾಡಳಿತಕ್ಕೆ ಮನವಿ ಪತ್ರವನ್ನು ಕೂಡ ಸಲ್ಲಿಕೆ ಮಾಡಲಾಯಿತು. ತೆಗೆದುಕೊಳ್ಳುವ ತೀರ್ಮಾನ ಇದು ಸಂವಿಧಾನ ಬಾಹಿರ, ಇದು ದುರದೃಷ್ಟಕರ ತೀರ್ಮಾನ. ಈ ಒಂದು ದೇಶದಲ್ಲಿ ಚುನಾಯಿತ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಒಳಸಂಚು ನಡೀತಾ ಇದೆ ಇಲ್ಲಿ. ಆದ್ರಿಂದ ಇದರಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯಪಾಲರ ಎರಡೂ ಮಿಕ್ಸ್ ಆಗಿದೆ. ಅವರಿಬ್ಬರೂ ಸೇರಿಬಿಟ್ಟು ಸಿದ್ದರಾಮಯ್ಯನ ಸರ್ಕಾರ ಅಸ್ಥಿರ ಮಾಡ್ತಂತ ಅಪರಾಧಕ್ಕೆ ಒಳಸಂಚು ನಡೆಸ್ತಾ ಇದ್ದಾರೆ. ಅದರ ವಿರುದ್ಧ ಸುಪ್ರೀಂ ಕೋರ್ಟ್ನ ಹಾಲಿ ನ್ಯಾಯಾಧೀಶರ ತನಿಖೆ ನಡೆಸಬೇಕು. ಯಾಕಂದರೆ ಬಹುತೇಕವಾಗಿ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಇಲ್ಲದಂಥ ಯಾವುದೇ ರಾಜ್ಯದಲ್ಲಿರಲಿ, ಇವರು IT ಆಗಿರ್ಬೋದು, ED ಆಗಿರ್ಬೋದು, CBI ಆಗಿರ್ಬೋದು, ಇತ್ತೀಚೆಗೆ ರಾಜಭವನವನ್ನು ಸೇರಿಸ್ಕೊಂಡ್ಬಿಡೋರು. ಇವರೆಲ್ಲರೂ ಸೇರಿ ಚುನಾಯಿತ ಸರ್ಕಾರಗಳನ್ನು ಅಸ್ಥಿರಗೊಳಿಸ್ತಾ ಇದ್ದಾರೆ. ಇದು 20-30 ವರ್ಷ ಹಳೆಯ ಸಿವಿಲ್ ಸ್ವರೂಪದಿದ್ದು. ರಾಜ್ಯಪಾಲರ ಮುಂದೆ ಇನ್ನೂ 100 ಪೆಂಡಿಂಗ್ ಇದ್ದಾವೆ. ಕುಮಾರಸ್ವಾಮಿದು, ಬೊಮ್ಮಾಯಿದು, ಮತ್ತು ಆಮೇಲೆ ಯಡಿಯೂರಪ್ಪನವ್ರದ್ದು, ಇವೆಲ್ಲವೂ ಪೆಂಡಿಂಗ್. ಒಂದು ವರ್ಷಗಳೇ ಪೆಂಡಿಂಗ್ ಇದ್ರೂ ಸಹ ಅವನ್ನೆಲ್ಲ ಬಿಟ್ಟುಬಿಟ್ಟು ಈಗ ಏನು ಅಮಿತ್ ಶಾ ಮತ್ತು ಮೋದಿ ಅವರ ಗೈಡ್ಲೈನ್ ಅಂತೆ BJPಯ ರಾಜಭವನದ ವರ್ತನೆ ಮಾಡ್ತಾ ಪ್ರಜಾಪ್ರಭುತ್ವದ ಅಡಿಯಲ್ಲಿ ದೃಢವಾದ ಒಂದು ಸರ್ಕಾರವನ್ನು ನಡೆಸ್ತಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಇದು ದುರದೃಷ್ಟಕರ, ಇದು ಸಂವಿಧಾನ ಬಾಹಿರ. ಇದನ್ನು ಚಿತ್ರದುರ್ಗ ಜಿಲ್ಲಾ ವಕೀಲರುಗಳು ತೀವ್ರವಾಗಿ ಖಂಡನೆ ಮಾಡುತ್ತೆ. ಈ ರಾಜ್ಯಪಾಲರನ್ನು ಈ ಕೂಡಲೇ ವಜಾ ಮಾಡಬೇಕು, ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮಗಳು ತಗೋಬೇಕು. ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಿಂದ ಹಾಲಿ ಇದು ಏನು ಕ್ರಿಮಿನಲ್ ಕಾನ್ಫರೆನ್ಸ್ ಆಗಿದೆ ಅದನ್ನು ತನಿಖೆ ನಡೆಸಬೇಕಂತ ಈ ವಕೀಲರ ಬಳಗ ಒತ್ತಾಯ ಮಾಡುತ್ತೆ.